ಈ ಡೆಡ್ಲಿ ಡಾಗ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಎಲ್ಲಾ ಕಡೆಯೂ ಇದೇ ಸಿಚುವೇಶನ್. ಈಗ ಬೆಂಗಳೂರಿನಿಂದ ಮತ್ತೊಬ್ಬರು ಕಾಲರ್ ಹಿಡಿದ್ದಾರೆ, ಕೃಷ್ಣ ಕುಮಾರ್ ಅಂತ ಹೇಳಿ. ಕೃಷ್ಣ ಕುಮಾರ್ ಅವರೇ ನಮಸ್ತೆ. ಕೃಷ್ಣ ಕುಮಾರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಲ್ವಾ? ಕೇಳಿಸ್ತಾ ಇದೆ. ಸರ್ ಹೇಳಿ ಸರ್. ಇದು ಒಂದು ಸರ್, ಇದಕ್ಕೆಲ್ಲ ಕಾರಣ ಕಾರ್ಪೊರೇಷನ್. ಯಾಕೆಂತಂದ್ರೆ ಅವ್ರಿಗೆ ಸಂಪಾದನೆ ಎಲ್ಲಿಂದ ಬರುತ್ತೆ ಅಲ್ಲಿ ಹೋಗಿ ಅವರು ಇದ್ ಮಾಡ್ತಾರೆ. ಈ ಬೀದಿನ ನಾಯಿಗಳನ್ನೆಲ್ಲ ನೋಡ್ಕೊಂತಂದ್ರೆ ಅವ್ರಿಗೆ ಯಾವ ತರವಾದ ಪ್ರಾಫಿಟ್ ಇಲ್ಲ. ಓಕೆ, ಎಲ್ಲಿ ಅವ್ರಿಗೆ ಹಾಕ್ಬೇಕು, ಬೀದಿ ನಾಯಿ ಕಚ್ತಾ ಹೋಗ್ಲಿ ಆಸ್ಪತ್ರೆ ಹೋಗ್ತಾರೆ ಬರ್ತಾರೆ, ಒಂದೆರಡು ದಿನ ಕೂಗಾಡ್ತಾರೆ, ಒಂದೆರಡು ಸರಿ ನಾಯಿನ ಹಿಡಿತೀವಿ ಅಂತ ಅಂದ್ಬಿಟ್ಟು ಬರ್ತಾರೆ, ಅದಕ್ಕೆ ಬಿಲ್ ಮಾಡ್ತಾರೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಇಸ್ಕೊತಾರೆ, ಬಿಲ್ ಮಾಡಿ ದುಡ್ಡು ಜೋಬ್ಗೆ ಹಾಕೊಂಡು ಹೋಗ್ತಾರೆ. ಸೀರಿಯಸ್ ಆಗಿಲ್ಲ ಈ ವಿಚಾರದಲ್ಲಿ ಅಂತ ಹೇಳ್ತೀರಿ ಕೃಷ್ಣ ಅವರೇ? ನಡೀತಾನೆ ಇರುತ್ತೆ. ಓಕೆ, ಎಸ್ ಎಸ್, ಅದೇ ಕೃಷ್ಣ ಅವರೇ, ಥ್ಯಾಂಕ್ ಯು ಇಷ್ಟೊತ್ತು ಮಾತನಾಡೋದಕ್ಕೆ. ಅಂದರೆ ಅಧಿಕಾರಿಗಳು ಸೀರಿಯಸ್ ಆಗಿಲ್ಲ ಅನ್ನೋದು ಇವ್ರ ಮಾತು. ಮತ್ತೊಬ್ಬರು ಕಾಲರ್ ಹಿಡಿದ್ದಾರೆ, ಬೆಂಗಳೂರಿಂದ ಲತಾ ಅಂತ ಹೇಳಿ. ಲತಾ ಅವರೇ ನಮಸ್ತೆ. ನಮಸ್ತೆ ಸರ್. ಲತಾ ಅವರೇ ಹೇಳಿ. ಸರ್, ನಾನಿಲ್ಲಿ ಹೊಸಗುಡದಲ್ಲಿ ಫಸ್ಟ್ ಮೇನ್ ರೋಡ್, ಸೆಕೆಂಡ್ ಮೇನ್ ರೋಡ್ ಸರ್, ತುಂಬಾ ನಾಯಿಗಳಿವೆ. ಪ್ರಾಬ್ಲಮ್ ಏನಂದ್ರೆ ಸ್ಥಳೀಯರೇ ಊಟ ಹಾಕ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಅದೇ ಮಿಕ್ಕಿರೋ ನಾನ್ ವೆಜ್ ಇರುತ್ತಲ್ಲ ತಂದ್ ಹಾಕ್ತಾರೆ. ಕೆಲವರು ಹಸಿ ಮಾಂಸ ತಂದ್ ಹಾಕ್ತಾರದ್ ನೋಡಿದೀನಿ. ಅದು ಇದ್ದಾಗ ತಂದ್ ಹಾಕಲ್ಲ, ರಾತ್ರಿ ಎಲ್ಲ ಮಲ್ಕೊಂತಾರಲ್ಲ ಆ ಟೈಮಲ್ಲಿ ತಂದ್ ಹಾಕ್ತಾರೆ. ಸೊ ಈಗ ಏನಾಗಿದೆ ಅಂದ್ರೆ, ನಾವೇ ಓಡಾಡಿದ್ರು ನಮ್ಮನ್ನೇ ಬೊಗ್ಳಕ್ ಶುರು ಮಾಡ್ತವೆ. 11 ಗಂಟೆ ಟೈಮಲ್ಲಿ ಕೆಲ್ಸದಿಂದ ಏನಾದ್ರು ಲೇಟ್ ಆಗಿ ಬಂದ್ರೆ ನಾವ್ ಬರ್ತಾ ಇರ್ತೀವಿ, ಆಮೇಲೆ ಬೊಗ್ಳಕ್ ಶುರು ಮಾಡ್ತವೆ. ಏನಾದ್ರೂ ಒಂದ್ ಕಂಡುಹಿಡಿಬೇಕು ಸರ್ ಇದಕ್ಕೆ. ನಿಜ ಲತಾ ಅವರೇ, ನೀವು ಹೇಳಿದ್ದು ಕರೆಕ್ಟ್. ಥ್ಯಾಂಕ್ ಯು. ಸ್ಥಳೀಯರು ಕೂಡ ಅವರು ಸ್ವಲ್ಪ ಯೋಚನೆ ಮಾಡ್ಬೇಕು, ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ಅಂತ. ನಾವೇನಾರು ಹೇಳಕ್ ಹೋದ್ರೆ ನಮ್ಮೇಲೆ ಜಗಳಕ್ ಬರ್ತಾರೆ ಸರ್ ಸ್ಥಳೀಯರು ಕೂಡ. ನಿಜ 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 ನಿಜ. ಎಸ್, ಥ್ಯಾಂಕ್ ಯು ಲತಾ ಅವರೇ ಇಷ್ಟೊತ್ತು ಮಾತನಾಡೋದಕ್ಕೆ. ಅಂದರೆ ಲತಾ ಅವ್ರು ಹೇಳಿದ್ದು ಸೇಮು ನಾನು ಹೇಳಿದ್ನಲ್ಲ, ಅಭ್ಯಾಸ ಆಗಿಬಿಟ್ಟಿರುತ್ತದೆ ಆ ಬೀದಿ ನಾಯಿಗಳಿಗೆ. ಡೈಲಿ ಹಸಿ ಮಾಂಸನೋ ಅಥವಾ ಉಳಿದಿದ್ದು ಪಳೆದಿದ್ದು ಅಂತೇಳಿ ನೀವು ಚಿಕನ್ ಹಾಕ್ತಿರಲ್ಲ, ನೀವೇನು ಡೈಲಿ ಚಿಕನ್ ತಿನ್ನಲ್ಲ, ಡೈಲಿ ನಾಯಿಗಳಿಗೆ ಹಾಕಲ್ಲ. ಒಂದೆರಡು ದಿನ ಮಿಸ್ ಆಯಿತು ಅಂತಂದರೆ ಯಾರೇ ರೋಡಲ್ಲಿ ಕವರ್ ಇಟ್ಕೊಂಡು ಓಡಾಡೋದು, ಬೈಕ್ನಲ್ಲಿ ಓಡಾಡಿದ್ರು ಚಿಕನ್ ಕೊಡಿ ಅಂತ ಕೇಳೋವಂಥ ಪರಿ ಅದು. ಕೊಡಲಿಲ್ಲ ಅಂತ ಹೇಳಿದ್ರೆ ಅಟ್ಯಾಕ್ ಮಾಡಿಬಿಡ್ತದೆ. ಈಗ ಕವರ್ ಎತ್ಕೊಂಡು ಹೋಗ್ತಿರ್ತೀರಿ, ಅದನ್ನು ಮುಚ್ಕೊಂಡ್ಬಿಟ್ರೆ ಅಟ್ಯಾಕ್ ಮಾಡಿಬಿಡುತ್ತೆ. ಚಿಕನ್ ಕೊಡು ನನಗೆ, ಕೊಡ್ತಿದ್ರಲ್ಲ ಡೈಲಿ, ಕೊಡು ನನಗೆ, ಈಗ ಅಟ್ಯಾಕ್ ಮಾಡುತ್ತೆ. ಹಿಂಗೆ ಅಭ್ಯಾಸ ಮಾಡಿಸ್ಬಾರ್ದು ಯಾವತ್ತಿದ್ರೂ. ಬೀದಿ ನಾಯಿಗಳಿಗೆ ಈ ರೀತಿಯಾಗಿ ನೀವೇನಾದ್ರು ಅಭ್ಯಾಸ ಮಾಡ್ತಿದ್ರೆ ದಯವಿಟ್ಟು ಬಿಟ್ಟುಬಿಡಿ. ಬೀದಿ ನಾಯಿಗಳ ಕಾಟ ಕೊಡ್ತಾ ಇದೆ ಅಂತಂದರೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಾದರೆ BBMP ಅಧಿಕಾರಿಗಳಿಗೆ, ಬೇರೆ ಬೇರೆ ಜಿಲ್ಲೆ ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಪಾಲಿಕೆ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸ್ಬೇಕು. ವಿಷಯ ಮುಟ್ಟಿಸಿ ಅವರೇನಾದರೂ ಒಂದು ಕ್ರಮ ತಗೊಳ್ಬೇಕು. ಬೀದಿ ನಾಯಿಗಳು ಜಾಸ್ತಿ ಆಗಿದೆ ಸ್ವಾಮಿ, ಇದಕ್ಕೆ ನಾವು ಆಹಾರ ಹಾಕಲ್ಲ, ದಯವಿಟ್ಟು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಇದಕ್ಕೆ ಅಂತ. ಮತ್ತೊಬ್ಬರು ಕಾಲರ್ ಹಿಡಿದ್ದಾರೆ, ಅಜ್ಞಾನ್ ಅಂತ ಹೇಳಿ, ಫೋನ್ ಸಂಪರ್ಕದಲ್ಲಿ. ಅಜ್ಞಾನ್ ಅವರೇ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಹೇಳಿ ಸರ್. ಸರ್, ಶಿವಮೊಗ್ಗದಿಂದ ನಾವು ಹೇಳಿ. ನಮ್ಮೂರಲ್ಲೂ ಬೀದಿ ನಾಯಿಗಳು ರಾಶಿ ಆಗ್ಬಿಟ್ಟಿದೆ ಸರ್. ಎಲ್ಲ ಒಂದು ಚಪ್ಪಲಿ ಬಿಡಂಗಿಲ್ಲ, ಬಟ್ಟೆ ನೇತಾಕಂಗಿಲ್ಲ, ಬಟ್ಟೆ ತೊಳೆಯಂಗಿಲ್ಲ. ಬಟ್ಟೆ ತೊಳೆಯಕ್ಕೆ ಕುತ್ತಾಗೆಲ್ಲ ಬಂದು ಹಿಂದ್ಗಡೆಯಿಂದ ನಾಯಿ ಎಲ್ಲ ಕಡಿತಾ ಇರತ್ತೆ. ನಮ್ ಸರ್ರಿಗೆ ಇವಾಗ ಆಕ್ಚುಲಿ ನಮ್ಮ ಮನೆ ಪಕ್ಕದಲ್ಲಿ ಒಬ್ರಿಗೆ ಕಾರ್ ಪಾರ್ಕ್ ಮಾಡ್ಬಿಟ್ಟು ಕಾರ್ ತೊಳಿತಾ ಇದ್ರು ಕುತ್ಕೊಂಡು. ಅವರಿಗೂ ನಾಯಿ ಅಟ್ಯಾಕ್ ಕಾಲಿಗೆ ಕಚ್ಬಿಟ್ಟಿದೆ. ಅದು ಒಂಥರ ಹುಚ್ಚು ನಾಯಿ ಆಗ್ಬಿಟ್ಟಿದೆ ಸರ್ ನಮ್ ಬೀದಿಯಲ್ಲೆಲ್ಲ. ಓಕೆ 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 ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಹೇಳಿದ್ರಾ? ಕಂಪ್ಲೇಂಟ್ ಕೊಟ್ರಾ? ಅದೇ ಕಂಪ್ಲೇಂಟ್ ಕೊಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ. ಮತ್ತೊಬ್ರು ಕಾಲರ್ ಹಿಡಿದ್ದಾರೆ, ನಾರಾಯಣ ಅಂತ ಹೇಳಿ. ನಾರಾಯಣ ಅವರೇ ನಮಸ್ತೆ. ನಮಸ್ತೆ ಸರ್. ಸರ್ ಹೇಳಿ. ಸರ್, ಇವಾಗ ಬೀದಿ ನಾಯಿಗಳ ಬಗ್ಗೆ ಏನು ಬಿರಿಯಾನಿ ಹಾಕ್ತಾರೆ, ಏನೇನು ಹಾಕಿ ಸಾಕ್ತಾರೆ, ಅದು ಸುಮಾರು ಜನ ಕಾಲ ಹೇಳ್ತಾ ಇದ್ದಾರೆ. ಅದು ವಿಚಾರ ಅಷ್ಟೇ ಇದ್ದಿದ್ದು, ಅದನ್ನ ಏನೋ ಆದೇಶ ಪಾಲಿಸ್ತಾ ಇಲ್ಲ, ಅದನ್ನೇ ವಾಪಸ್ ತಗೊಂಡಿದ್ದಾರೆ ಬಿಡಿ. ಅಲ್ವಾ? ಅದು ಇವಾಗ ಸರ್ ಬೀದಿ ನಾಯಿಗಳಿದೆ. ಇವಾಗ ನಾವು ಕರೆಕ್ಟ್ ಆಗಿ ನಮ್ ಪಾಡಿ ನಾವು ನೀಟಾಗಿ ಹೋದ್ರೆ ನಾಯಿಗಳು ಹೋಗ್ಬಿಡ್ತಾವಲ್ವಾ ನಾವು, ಅಲ್ವಾ? ಅವು ಮೂಕ್ ಪ್ರಾಣಿಗಳು, ಅವಕ್ಕೇನು ಗೊತ್ತಾಗಲ್ಲ. ಹೌದು, ನೀವ್ ಹೇಳಿದ್ ಈ ಟೂ ವೀಲರ್ಗಳಲ್ಲಿ ಕೆಲವು ಜನ ಬರ್ತಾರೆ ಅಂದ್ರೆ 89ರಲ್ಲಿ ಬರ್ತಾರೆ, ಸ್ಪೀಡ್ ಆಗಿ ಬರ್ತಾರೆ ಅಲ್ವಾ? ಹೌದು ಹೌದು. ಅದಕ್ಕೆ ಮೈನ್ ಸೆನ್ಸ್ ಏನಂದ್ರೆ, ಬೀದಿ ನಾಯಿಗಳಿಗೆ ಯಾವುದೇ ಮೂಕ್ ಪ್ರಾಣಿ ಆಗ್ಲಿ ಸ್ಪೀಡ್ ಅನ್ನೋದು ಯಾವ್ದಕ್ಕೂ ಆಗಲ್ಲ.
ಸೌಂಡು ಜನಗಳಿಗೆ ಜೋರಾಗಿ ಆಗಲ್ಲ. ಸೌಂಡು ಆಗಲ್ಲ. ತಗೊಂಡು ನಮಗೆ ಆಗಲ್ಲ ಅಂತ ಬೀದಿ ನಾಯಿಗಳು ಸರ್ ತಡೀತಿದೆ. ನಿಜ 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 ನಿಜ. ನಾವು ಕರೆಕ್ಟ್ ಆಗಿ ಏನೇನೋ ಗೊಬ್ಬರ ಹಾಕೊಂಡ್ ಬರೋದು, ಏನೋ ಒಂಥರ ದೇವುಗಳ ತರ ರೋಡಲ್ಲಿ ಬರೋದು, Okay. ಮಕ್ಕಳ ನಾವು Okay. ಮಕ್ಕಳನ್ನ ಬಂದು ಕರೆಕ್ಟ್ ಆಗಿ ಕರ್ಕೊಂಡಿದ್ರೆ ಬೀದಿ ನಾಯಿಗಳು ಏನ್ ಮಾಡ್ತವೆ? ಹ್ಮ್ 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 ಕೆಲವು ಜನ ಹೇಳ್ತಾರೆ ತಿಂದ್ಬಿಟ್ಟು ಅಲ್ಲಿ ತಗೊಂಬಂದ್ ಹಾಕ್ತಾರೆ ನಾಯಿಗಳಿಗೆ, ಅಂದ್ರೆ ಮೂಗ್ ಪ್ರಾಣಿಗೆ ಯಾರು ಊಟನೇ ಹಾಕಲ್ಲ ಹ್ಮ್ ಹ್ಮ್ ಅಲ್ವಾ? ಅಂದ್ರೆ ಊಟ ಹಾಕೋದೇನ್ ತಪ್ಪ ಸರ್? ಅಭ್ಯಾಸ ಮಾಡಿಸ್ಬಿಟ್ರೆ ಕೊಡ್ಲಿಲ್ಲ ಅಂತಂದ್ರೆ ಕಚ್ಬಿಡ್ತವೆ. ಈಗ ನೋಡಿ, ಇವಾಗ ಒಬ್ರು ಸತ್ರಪ್ಪ, ಇವಾಗ ಇದೇ ಬೀದಿ ನಾಯಿಗಳು ಕಚ್ಬಿಟ್ಟು ಸತ್ತೋಗಿದ್ದಾರೆ. ಇವಾಗ ಇದಕ್ಕೆ ಹೊಣೆ ಯಾರು? ಹಂಗಂತಂದ್ಬಿಟ್ಟು ನಾವು ಬೀದಿ ನಾಯಿಗಳಿಗೆ ಆಹಾರ ಹಾಕಬೇಕು, ಮೂಕ ಪ್ರಾಣಿಗಳು ಹೌದು, ಬಟ್ ಎಲ್ಲಿ ಹೆಂಗೆ? ಈಗ ಅವು ವಾಪಸ್ ಮನುಷ್ಯರ ಮೇಲೆ ಟರ್ನ್ ಆಗ್ಬಿಡ್ತವೆ, ಈಗ ಅಟ್ಯಾಕ್ ಮಾಡೋದಕ್ಕೆಲ್ಲ ಮುಂದಾಗಿದಾರಲ್ಲ. ಇದಕ್ಕೇನು ಕಾರಣ ಹಾಗಾದ್ರೆ? ಹೊಣೆ ಯಾರು? ಇದು ಪ್ರಶ್ನೆ ಆ್ಯಕ್ಚುಲ್ ಆಗಿ. ಥ್ಯಾಂಕ್ ಯು ನಾರಾಯಣ್ ಅವರೇ ಇಷ್ಟೊತ್ತು ಮಾತನಾಡಿದಕ್ಕಾಗಿ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ವಾಸು ಅಂತ ಹೇಳಿ. ವಾಸು ಅವರೇ ನಮಸ್ತೆ. ಸರ್ ನಮಸ್ಕಾರ ಸರ್. ಸರ್ ಹೇಳಿ ಸರ್. ಸರ್ ಬೀದಿ ನಾಯಿಗಳು ಕಾಡಿನ ನಾವು ರೋಡ್ ನಲ್ಲಿ ಬರ್ಲಿಕ್ಕೆ ಆಗಲ್ವಲ್ಲ ಸರ್, ತಿರ್ಗಾಡ್ಲಿಕ್ಕೆ ಆಗಲ್ವಲ್ಲ ಸರ್? ಸರ್ ಎಲ್ಲಿ ಸರ್ ನೀವು ಇರೋದು? ಸರ್ ನಾವು ಮೈಸೂರಲ್ಲಿ ಇದ್ದೀನಿ ಸರ್, ನಾವು KRS ರೋಡಲ್ಲಿ. ಓಕೆ. ಹಾಂ. ಮನೆಯಿಂದ ರೋಡ್ ಬರ್ಲಿಕ್ಕೆ ಭಯ ಆಗುತ್ತೆ ಸರ್, ಮಕ್ಳು ಕರ್ಕೊಂಡ್ ಬರ್ಲಿಕ್ಕೆ ಭಯ ಆಗುತ್ತೆ ಸರ್. ಸಾಯಂಕಾಲ 4 ಗಂಟೆ ಮೇಲೆ ರೋಡ್ ಹೋಗೋದ್ ಬದಲು ಮನೆಯಲ್ಲಿ ಹೊಚ್ಕೊಂಡ್ ಮಲ್ಕೊಬಿಡ ಅಂತ ಅನ್ಸುತ್ತೆ ಸರ್, ಅಷ್ಟು ಭಯ ಆಗುತ್ತೆ ಸರ್. ಬೀದಿ ನಾಯಿಗಳಿಗೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಾ ಇದೆ ಗೌರ್ಮೆಂಟ್, ಮಾಡ್ಲಿ ಸರ್, ಬೀದಿ ನಾಯಿಗಳಿಗೆ ಮಾಡಬಾರ್ದು ಅಂತಲ್ಲ. ಅದಕ್ಕೋಸ್ಕರ ಸಪರೇಟ್ ಆಗಿ ಎಲ್ಲಾರು ಜಾಗ ಮಾಡಿ ಆ ತರ ಕಾಂಪೌಂಡ್ ಮಾಡಿ ಸಾಕಿದ್ರೆ ಪರವಾಗಿಲ್ಲ. ಈ ಬೀದಿ ಜನಗಳಿಗೆ ಗೊತ್ತಿಲ್ಲದ ಸಣ್ಣ ಸಣ್ಣ ಮಕ್ಕಳು ಕೂಡ ರೋಡಲ್ಲಿ ಹೋಗಿಲ್ಲ, ಸ್ಕೂಲ್ಗೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ ಸರ್. ತುಂಬಾ ಪ್ರಾಬ್ಲಮ್ ಆಗಿದೆ. ದಯವಿಟ್ಟು ರಾಜಕಾರಣಿಗಳಿಗೆ ನಮಸ್ಕಾರ ಮಾಡಿರ್ತೀನಿ, ಮೂಗು ಪ್ರಾಣಿಗಳಿಗೆ ಮಾಡಬೇಕು ಸರ್, ಮಾಡಬಾರ್ದು ಅಂತ ಹೇಳೋದಲ್ಲ. ಆದ್ರೆ ಈ ರೀತಿ ಬೀದಿಲೆಲ್ಲ ಇಲ್ಲೊಂದು ಮನೇಲಿ ಇದೆ ಬೀದಿ ರೇಷನ್, ಗೌರ್ಮೆಂಟ್ ರೇಷನ್ ಅಕ್ಕಿ ಸಿಗುತ್ತೆ ಅಂದ್ಬಿಟ್ಟು ಮನೇಲಿ ತಿನ್ನೋರು ಯಾರು ಇಲ್ಲ. ಬೇಯಿಸಿ ಒಂದು 25 ನಾಯಿಗೆ ರೋಡ್ ಉದ್ದಕ್ಕೂ ಅನ್ನ ಹಾಕ್ತಾರೆ ಸರ್, ಒಂದು ಹೆಂಗ್ಸು. ನಿಜ 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 ನಿಜ. ಎಕ್ಸಾಕ್ಟ್. ಆ ರೋಡಲ್ಲಿ ಯಾರು ತಿರುಗಾಡಕ್ಕಾಗಲ್ಲ ಸರ್, ನಾವು ಗಾಡಿಯಲ್ಲಿ ಹೋಗಕ್ಕೆ ಭಯ ಆಗುತ್ತೆ ಸರ್. ನಾವು ರೋಡ್ ಬಿಟ್ಟು ಬೇರೆ ಕಾಲ್ದಾರ್ಲಿ ನಾಯಿಗಳು ಇಲ್ದಿರೋ ಜಾಗದಲ್ಲಿ ಓಡೋ ಪರಿಸ್ಥಿತಿ ಬಂದಿದೆ ಸರ್ ನಮ್ಗೆ. ದಯವಿಟ್ಟು ಇದಕ್ಕೆಲ್ಲ ಏನಾದ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ ಸರ್. ಮಾಡೋಣ ಸರ್. ಥ್ಯಾಂಕ್ ಯು ವಾಸ ಅವರೇ ಇಷ್ಟೊತ್ತು ಮಾತನಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಹಿಡಿದ್ದಾರೆ, ಲಕ್ಷ್ಮಿ ಅಂತ ಹೇಳಿ. ಲಕ್ಷ್ಮಿ ಅವರೇ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಹೇಳಿ. ಸರ್, ಅಂದ್ರಳ್ಳಿ ಮೇನ್ ರೋಡು ಡಿ ಗ್ರೂಪ್ ಲೇಔಟ್ ಬರುತ್ತೆ ನಮ್ದು. ಇಲ್ಲೆಲ್ಲ ಸ್ವಲ್ಪ ನಾಯಿಗಳು ಜಾಸ್ತಿ ಆಗಿದ್ದಾವೆ. ಏನ್ ಕಾಟ ಕೊಡ್ತಾ ಇದೆ ಅದು ನಾಯಿಗಳು? ಹೆಂಗೆ ಸರ್, ಗಾಡಿಗಳು ಓಡಾಡಿದ್ರು ಹಿಂದೆ ಓಡ್ ಬರ್ತವೆ, ಗಾಡಿಗಳು ಹೋದ್ರೂ ಕಷ್ಟ. ಸ್ಕೂಲಿಂದ ಮಕ್ಳುಗಳು ಎಷ್ಟೊತ್ತಿಗೆ ಬರ್ತಾರೋ ಅನ್ನೋದು ಭಯ ಇರುತ್ತೆ ನಮ್ಗೆ, ಎಲ್ಲಿ ಅಟ್ಯಾಕ್ ಮಾಡ್ತಾವೋ ಏನೋ ಅಂತ. ಆ ತರ ಕೇಸ್ಗಳಾಗಿದಾವ? ನಾಯಿ ಕಚ್ಚಿದ್ದು, ಅಟ್ಯಾಕ್ ಮಾಡಿದ್ದು ನಿಮ್ಮ ಏರಿಯಾದಲ್ಲಿ? ಆಗಿದೆ ಸರ್. ಓಕೆ ಓಕೆ. ಮತ್ತೆ ಜನಗಳಿಗೊಂದು ಇದು ಹೇಳ್ಬೇಕಂದ್ರೆ, ನಾಯಿಗಳಿಗೆ ಎಲ್ಲ ಊಟ ಹಾಕೋದು ಅದೆಲ್ಲ ಅವಾಯ್ಡ್ ಮಾಡಬೇಕು. ಓಕೆ 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 ಓಕೆ. ಎಸ್, ಥ್ಯಾಂಕ್ ಯು ಲಕ್ಷ್ಮಿ ಅವರೇ ಇಷ್ಟೊತ್ತು ಮಾತನಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಹಿಡಿದ್ದಾರೆ, ಸುನಿಲ್ ಕುಮಾರ್ ಅಂತ ಹೇಳಿ. ಸುನಿಲ್ ಅವರೇ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಹೇಳಿ ಸರ್. ನಾನು KR ನಗರದಿಂದ ಮಾತಾಡ್ತಾ ಇರೋದು. ಸೊ ಆಕ್ಚುಲಿ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ನೀವ್ ಹೇಳೋ ತರ ಜಾಸ್ತಿ ಆಗಿದೆ. ಬಟ್ ನಾನು ಕೂಡ ಕಾರ್ಪೊರೇಷನ್ ಫಸ್ಟ್ ಒಂದು RTI ಆಗುತ್ತೆ ಸೆಂಟ್ರಲ್ ಗವರ್ಮೆಂಟ್ಗೆ, ಈ ತರ ನಾಯಿ ಕಚ್ಚಿ ಏನಾದ್ರೂ ಸಾವಾದ್ರೆ ಯಾರು ರೆಸ್ಪಾನ್ಸಿಬಲ್, ಏನ್ ಆಕ್ಷನ್ ತಗೋಬೇಕು ಅಂತ. ಅವ್ರು ಹೇಳಿದ್ರು ಇದೆಲ್ಲ ಲೋಕಲ್ ಬಾಡೀಸ್ ಅಂಡರ್ ಬರೋದು, ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಲೋಕಲ್ ಬಾಡೀಸ್ ಅಂತ. ಸೊ ನಾನು KR ನಗರ ಲೋಕಲ್ ಕಾರ್ಪೊರೇಷನ್ಗೆ 3 ಸತಿ ಆನ್ಲೈನ್ ಅಲ್ಲೇ ಗ್ರೀವಿಯನ್ಸ್ ಅಥವಾ ಕಂಪ್ಲೇಂಟ್ ಬರ್ದಾಕ್ತೆ. ಅವ್ರು ಹೇಳಿದೇನು ಅಂದ್ರೆ, ಆಲ್ಮೋಸ್ಟ್ ಅಲ್ಲೂ ಕೋವಿಡ್ ಆದ್ಮೇಲೆ, ಸೊ ಇಟ್ ಈಸ್ ಲೈಕ್ 6 years ಇಂದ ಅನಿಮಲ್ ಬರ್ತ್ ಕಂಟ್ರೋಲ್ ಅವ್ರದ್ದು ಯಾರು ಟೆಂಡರ್ಗೆ ಬಂದಿಲ್ವಂತೆ. ಸೊ ಹಾಗಾಗಿ ಏನಾಗುತ್ತೆ, ಸೊ ಪ್ರತಿ ವರ್ಷ ಆಕ್ಚುಲಿ ನಾವೇನು ಬೀದಿ ನಾಯಿಗಳನ್ನ ಇದ್ ಮಾಡಿ ಅಂತ ಹೇಳಲ್ಲ, ಬಟ್ ಏನು ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಒಂದು ಇದಿರ್ಬೇಕಲ್ವಾ, ಸೊ ಅದು ಆಗ್ತಾ ಇಲ್ಲ. ಸೊ ನನ್ಗೆ ಅಫಿಷಿಯಲ್ ಲೆಟರ್ ನಲ್ಲೇ ಕಂಪ್ಲೇಂಟ್ ಅನ್ನೇ ಕ್ಲೋಸ್ ಮಾಡಿ, ಈ ತರ ಟೆಂಡರ್ ಆಗಿಲ್ಲ. ನಾನು ಪ್ರತಿ ವರ್ಷ ಆಲ್ಮೋಸ್ಟ್ 2 years ಒನ್ಸ್ ಕಂಪ್ಲೇಂಟ್ ರೈಸ್ ಮಾಡಿದ್ದೆ. ಸೊ ಈಗ 6 years ಇಂದ ಅನಿಮಲ್ ಬರ್ತ್ ಕಂಟ್ರೋಲ್ ಆಗಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಅವುಗಳ ಸಂಖ್ಯೆ ಜಾಸ್ತಿ ಆಗೇ ಆಗುತ್ತೆ. ಸೊ ಇದನ್ನ ಅವರು ಮೇನ್ ಆಗಿ ಮಾಡಿದ್ರೆ ಅಟ್ಲೀಸ್ಟ್ ಕಂಟ್ರೋಲ್ ಆದ್ರೂ ಬರ್ತಾರೆ. ನಿಜ 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 ನಿಜ. ಎಸ್ ಎಸ್, ಥ್ಯಾಂಕ್ ಯು ಸುನಿಲ್ ಅವರೇ. ಥ್ಯಾಂಕ್ ಯು ಸುನಿಲ್ ಅವರೇ ಇಷ್ಟೊತ್ತು ಮಾತನಾಡಿದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಜಯಣ್ಣ ಅಂತ ಹೇಳಿ. ಜಯಣ್ಣ ಅವರೇ ನಮಸ್ತೆ. ಸರ್ ಹೇಳಿ. ಸರ್ ಕೋಳಿಪುರಂ ಲೇಔಟ್ ಸರ್, ನಮ್ದು ಬನ್ನೇರಘಟ್ಟ ರೋಡು. ಓಕೆ. ಇಲ್ಲಿ ಬೇಜಾನ್ ನಾಯಿಗಳಿದಾವೆ ಸರ್, ನಾಯಿ ಹಿಡ್ಕೊಳಕ್ಕೆ ಬಂದಿದ್ರು.
ಅವ್ ನಾಯಿ ಹಿಡಿಯಕ್ ಬಂದಿರ್ಲಿಲ್ಲ, ಇಂಜೆಕ್ಷನ್ ಹಾಕಕ್ ಬಂದಿದ್ರು. ಹಾಂ ಹಾಂ ನಾವು ಅವ್ರನ್ನ ಒಂದ್ಸತಿ ಕೇಳಿ ಸರ್, ನಾವು ಅವ್ರನ್ನ ನಾಯಿ ಇಟ್ಕೊಂಡು ಹೋಗೋದಲ್ವಾ ಅಂತ, ನಮಗೆ ಇಟ್ಕೊಂಡು ಹೋಗಕ್ ಪರ್ಮಿಷನ್ ಇಲ್ಲ ಅಂದ್ರು. ಹಾಂ ಓಕೆ. ಅವ್ರ ಇಂಜೆಕ್ಷನ್ ಹಾಕಿರೋ ಒಂದೇ, ಇಟ್ಕೊಂಡು ಹೋದ್ರು ಒಂದೇ ಸರ್ ಅದು. ಈಗ ನಾಯಿಗೆ ಎದ್ರದ್ ಜಾಸ್ತಿ ಜನ. ಈಗ ಇಂಜೆಕ್ಷನ್ ಹಾಕಿರೋ ಕಚ್ಚಿರಿ ಏನೂ ಆಗಲ್ಲ ಅಂದ್ರೆ ಕಚ್ಚಿಸ್ಕೋಬೇಕಾ? ನಿಜ 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 ಹೇಳಿ ಸರ್. ಪಾಪ ಮಕ್ಕಳು ಮರಿಗಳೆಲ್ಲ ಓಡಾಡ್ತಿರ್ತವೆ ಸರ್, ಹಾ, ಕಷ್ಟ ಅಲ್ವಾ? ಅವ್ರ ಇಂಜೆಕ್ಷನ್ ಹಾಕಿದ್ರೆ ಕಚ್ಚಿರಿ ಏನಾಗಲ್ಲ ಅಂದ್ರೆ ಕಚ್ಚಿಸ್ಕೋಬೇಕು. ಯಾರ್ ಸರ್ಕಾರದವ್ರು ಈ ತರ ಮಾಡ್ತಾರೆ ಹೇಳ್ರಿ? ಏನಾಗಲ್ಲ ಅಂತ ಕಚ್ಚಿಸ್ಕೊಳಕ್ಕಾಗತ್ತಾ? ನಿಜ, ಎಕ್ಸಾಕ್ಟ್ಲಿ. ಎಲ್ಲ ಎದ್ರಿಕೊಂಡು ಹೋಗ್ತಾರೆ ಸರ್. ನಾವು ನನ್ನ ಸ್ನೇಹಿತ ಒಬ್ಬ ಕೋಳಿಪುರಂ ಲೇಔಟ್ ಇಂದ ಬಸ್ಸಲ್ಲಿ ಬರುವಾಗ ಬೆಳಿಗ್ಗೆ 6 ಗಂಟೆಗೆ 7-8 ನಾಯಿ ಕಡ್ದಿದ್ದಾವೆ. ಓಹೋ, ಓಕೆ ಓಕೆ. 7-8 ನಾಯಿ ಸರ್. ಊರಿಂದ ಬಂದಿದ್ದಾನೆ ಅವನು, ನೈಟ್ ಊರಿಂದ ಬಂದ್ಬಿಟ್ಟು ಇಲ್ಲಿ ಗೇಟ್ ಇಂದ ಬಂದು ಬನಶಂಕರಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಂಟ್ ಆಗಿ ಮೆಡಿಸಿನ್ ಹಾಕಿಸ್ಕೊಂಡು ಬೆಳಿಗ್ಗೆ 7 ಗಂಟೆಗೆ ನನಗೆ ಬಸ್ ಹತ್ತುವಾಗ ಸಿಕ್ತ ಅವನು. ಓಕೆ ಓಕೆ ಓಕೆ. ಭುಜ ಎಲ್ಲ ಕಡ್ದು ಬಿಟ್ಟಿದ್ದಾವೆ. ಸಿಕ್ಕಾಪಟ್ಟೆ ನಾಯಿ ಇದಾವೆ ಸರ್, ಎಲ್ಲಾ ತರ. ಇಲ್ಲಿ ಅಂತಲ್ಲ, ಇಡೀ ಬೆಂಗಳೂರಲ್ಲಿ ಎಲ್ಲಾ ತರ ಇದಾವೆ. ಓಕೆ ಓಕೆ ಆ ಬೀದಿ ನಾಯಿಗಳ ಹಿಡ್ಕೊಂಡು ಹೋಗೋದು ಒಳ್ಳೆ ಸರ್, ಕಚ್ಚತ್ಕಿನ ನಿಜ ಇಂಜೆಕ್ಷನ್ ಹಾಕತ್ಕಿನ. ನಿಜ ನಿಜ, ಎಕ್ಸಾಕ್ಟ್ಲಿ, ಯು ಆರ್ ರೈಟ್ ಜಯಣ್ಣ ಅವರೇ. ಥ್ಯಾಂಕ್ ಯು ಇಷ್ಟೊತ್ತು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೊಬ್ರು ಕಾಲರ್ ಇದ್ದಾರೆ, ಅಬ್ದುಲ್ ರೆಹಮಾನ್ ಅಂತ ಹೇಳಿ. ಅಬ್ದುಲ್ ಅವರೇ ನಮಸ್ತೆ. ಅಬ್ದುಲ್ ಅವರೇ ನಮಸ್ತೆ. ಹಾ ನಮಸ್ತೆ ಸರ್, ಇದು ಶಿವಮೊಗ್ಗದಿಂದ ಮಲಗೊಪ್ಪ ಅಂತ. ಹಾ ಸರ್, ಇಲ್ಲಿ ರೋಡ್ ಸೈಡ್ ಅಲ್ಲೆಲ್ಲ ಈ ಮಟನ್ ಅಂಗಡಿ, ಚಿಕನ್ ಅಂಗಡಿ ಎಲ್ಲ ಮಾಡಿದ್ದಾರೆ. ಅದರಿಂದ ಈ ನಾಯಿಗಳೆಲ್ಲ ತುಂಬಾ ಜಾಸ್ತಿ ಆಗಿದೆ. ಈಗ ವಾರ್ಡ್ ನಂಬರ್ 13ರಲ್ಲಿ ಮಲಗೊಪ್ಪ ತುಂಬಾ ನಾಯಿಗಳೆಲ್ಲ ಇದೆ ಸರ್. ಹಾಗಾಗಿ ಅದಲ್ಲದೆ ನಾವಿಲ್ಲಿ ವಿಡಿಯೋ ಮಾಡಿದೀವಿ, ಕಳಿಸ್ತೀವಿ ಸರ್. ಎಲ್ಲ ಕಚ್ಚೋದು, ಮತ್ತೆ ಗಾಡಿಯಲ್ಲಿ ಓಡುವಾಗ ಕಚ್ಚಿ ಎಲ್ಲ ಓಡಿಸುತ್ತೆ. ಹೀಗೆಲ್ಲ ತೊಂದರೆ ಮಾಡ್ತಾ ಇದೆ. ಬಹಳ ಮಕ್ಕಳು ಮರಿ ಎಲ್ಲ ತೊಂದರೆ ಆಗ್ತಾ ಇದೆ ಸರ್. ಓಕೆ ಓಕೆ ಓಕೆ. ಎಸ್ 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 ಎಸ್. ಥ್ಯಾಂಕ್ ಯು ಅಬ್ದುಲ್ ಅವರೇ, ಮಾತನಾಡಿದ್ದಕ್ಕೆ ಇಷ್ಟೊತ್ತು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಸೋಮಶೇಖರ್ ಅವರೇ ನಮಸ್ತೆ. ಸರ್ ನಮಸ್ಕಾರ ಸರ್. ಸರ್ ಹೇಳಿ ಸರ್. ನಿನ್ನೆ ಇಲ್ಲಿ ನಮ್ಮ ಲಾಸ್ಟ್ BBMP ಗೊಲ್ರಟ್ಟಿ ಒಂದ್ ಮಗುಗೆ ನಾಯಿ ಎಲ್ಲ ಫುಲ್ ಕಿತ್ತಾಕ್ಬಿಡೋದು ಸರ್. ಸಿಕ್ಕಾಪಟ್ಟೆ ನಾಯಿ ಅವಳಿ ಇಲ್ಲಿ. ಓಹೋ ಓಕೆ. ನಾಯಿಗಳು ಅವಳಿ ಜಾಸ್ತಿ ಆಗಿದೆ ಸರ್. ಇವರು ಸರ್ಕಾರದ ಪಾಪ ಮಾಡೋದೇನು, ನಾವು ಸಹಾಯಕ್ಕೆ ಅಂತ ಹೇಳಲ್ಲ. ಈ ಗೋಶಾಲೆ ಮಾಡಿದಾರೆ, ಅದೇ ತರ ನಾಯಿ ಶಾಲೆ ಮಾಡ್ಬೇಕು ಹೇಳ್ಬಿಡಿ ಸರ್. ನಿಜ ನಿಜ, ಒಳ್ಳೆ ಐಡಿಯಾ ಓಡಿಸಿದಿರಿ ನೀವು. ಅಲ್ಲ, ಗೋಶಾಲೆ ಮಾಡಿದಾರಲ್ಲ, ಇದಕ್ಕೂ ಒಂದು ನಾಯಿ ಶಾಲೆ ಶ್ವಾನಗಳದು ಒಂದು ಕ್ಯಾಂಪ್ ಮಾಡ್ಬಿಡ್ಬೇಕು ಅಂತ. ಹ್ಞೂ ಸರ್. ಅಲ್ಲ ಸರ್, ಸಿಕ್ಕಾಪಟ್ಟೆ ನಾಯಿ ಬಿಡಿ ಸರ್. ಸರ್ ನೀವು ಬೀದಿಲಿ ಬಂದು ನೋಡಿ, ನಮ್ ಕಡೆ ಒಂದ್ ಬೀದಿಗೆ 200 ನಾಯಿ ಇದೆ ಸರ್. 200 ನಾಯಿ ಇದೆ. ನೈಸ್. 200 ನಾಯಿಗಳು ಬಿಡ್ತಾವ. ನಾವು ಗಾಡಿ ಓಡಿಸ್ಕೊಂಡು ಹೋಗಕ್ಕಲ್ಲ ಸರ್, ಗಾಡಿಲಿ ಹಿಂದೆಲ್ಲ ಬಂದ್ಬಿಡ್ತವೆ. TVS ಓಡ್ಸಕ್ಕಾಗಲ್ಲ, ಹೀರೋ ಹೊಂಡ ಓಡ್ಸಕ್ಕಾಗಲ್ಲ. ಕಷ್ಟ ಕಷ್ಟ. ಅಟ್ಯಾಕ್ ಮಾಡ್ತಾವ ಸರ್. ನಿಜ ನಿಜ. ಏನಣ್ಣ ಅದು ಒಂದು ಇದು ಮಾಡ್ಬೇಕು ಸರ್. ಎಸ್, ಸೋಮಶೇಖರ್ ಅವರೇ ನೋಡೋಣ ಏನು ಎತ್ತ ಅಂತ ಹೇಳಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಪ್ರತಾಪ್ ಅಂತ ಹೇಳಿ. ಪ್ರತಾಪ್ ಅವರೇ ನಮಸ್ತೆ. ನಮಸ್ತೆ ಸರ್. ಸರ್ ಹೇಳಿ. ಬೆಂಗಳೂರಿಂದ ಸರ್. ಹೇಳಿ ಸರ್, ಬೆಂಗಳೂರು ನಮ್ದು ಬೆಂಗಳೂರು ಅಂದ್ರಳ್ಳಿಯಿಂದ. ಅಲ್ಲೂ ಸಿಕ್ಕಾಪಟ್ಟೆ ನಾಯಿಗಳಿದೆ ಸರ್. ಮೊದ್ಲು ನಾಯಿಗಳನ್ನ ಹಿಡ್ಕೊಂಡು ಹೋಗ್ತಿದ್ರು, ಈಗ ಅದನ್ನು ಹಿಡಿತನೆಲ್ಲ ಇಂಜೆಕ್ಷನ್ ಕೊಡ್ತಾ ಇಲ್ಲ. ಅದ್ರ ಹಾವಳಿ ಹೆಂಗಾಗಿದೆ ಅಂದ್ರೆ ಚಿಕ್ಕ ಮಕ್ಕಳನ್ನೇ ಬಿಡ್ತಾ ಇಲ್ಲ ಸರ್. ದೊಡ್ಡವ್ರನ್ನ ಹೆಂಗೋ ಅವಾಯ್ಡ್ ಮಾಡ್ಕೊಂಬೋದು, ಚಿಕ್ಕ ಮಕ್ಳು ಕಚ್ಕೊಂಡ್ರೆ ಸರ್ ಸರ್ ಬರ್ತದ ಅಂತ ಗೊತ್ತಾಗಲ್ಲ ಸರ್. ಅದು ಸರ್ ಕಾರ್ಪೊರೇಟರ್ ಮನೆ ವಾಸುದೇವ್ ಅಂತ, ಅವ್ರ ಮನೆ ಮುಂದೆನೆ ನಾಯಿಗಳು ಜಾಸ್ತಿ ಇರೋದು ಸರ್. 116 ಕ್ರಾಸ್ ಅವ್ರ ಮನೆ ಮುಂದೆನೆ ಅಷ್ಟು ನಾಯಿಗಳಿರೋದು. ಅವ್ರೇನು ಕ್ರಮ ಕೈಗೊಳ್ತಾ ಇಲ್ಲ. ಸಿಕ್ಕಾಪಟ್ಟೆ ನಾಯಿಗಳಿದೆ. ಆಮೇಲೆ ಜನಾನು ಬೇಕು ಅಂತ ಊಟ ಹಾಕ್ತಾರೆ, ಬಟ್ ನಾಯಿಗಳಿಗೆ ನಿಯತ್ತಿದೆ ಅಲ್ವಾ. ಮಕ್ಕಳುಗಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಹೊಣೆ ಯಾರಂತೆ ಆಮೇಲೆ ಲಾಸ್ಟ್ಗೆ? ಸರ್ ಯಾರು ಹೊಣೆ ಆಗಲ್ಲ, ಕಾರ್ಪೊರೇಟರ್ ಹೊಣೆ ಆಗಲ್ಲ, ಯಾರು ಹೊಣೆ ಆಗಲ್ಲ ಸರ್. ನಮಗ್ ನಾವೇ ಹೋಗ್ಬೇಕು, ಹಾಸ್ಪಿಟಲ್ ಹೋಗ್ಬೇಕು, ಇಂಜೆಕ್ಷನ್ ತಗೊಬೇಕು ಅಲ್ವಾ ಸರ್. ಯಾರು ಬರಲ್ಲ. ಸರ್ಕಾರ ಏನ್ ಮಾಡ್ತಿದೆ, ಬೀದಿ ನಾಯಿಗಳಿಗೆ ಬಿರಿಯಾನಿ ಹಾಕೋದು. ಆ ಬಿರಿಯಾನಿ ಹಾಕೋದ್ರ ಜೊತೆಗೇನೆ ಅವಕ್ಕೆ ಇಂಜೆಕ್ಷನ್ ಕೊಡ್ಸೋದಾಗ್ಲಿ, ವಾರ್ಡ್ಗೆ ಅತಿ ಹೆಚ್ಚು ನಾಯಿಗಳಿದ್ರೆ ಎತ್ಕೊಂಡೋಗಿ ಬೇರೆ ಕಡೆ ಬಿಡೋದಾಗ್ಲಿ, ಅದನ್ನಾದ್ರೂ ಮಾಡ್ಬೇಕು ಸರ್. ಸಿಕ್ಕಾಪಟ್ಟೆ ಜಾಸ್ತಿ ನಾಯಿಗಳ ಹಾವಳಿ. ಯಾಕೆಂದ್ರೆ ಸರ್, ಒಂದು ವಾರ್ಡ್ಗೆ 15-20 ನಾಯಿಗಳಿವೆ ಸರ್. ಒಬ್ಬ ಮನುಷ್ಯ 20 ನಾಯಿಗಳ ಜೊತೆ ಹೊಡೆದಾಡಕ್ ಆಗಲ್ಲ ಅಲ್ವಾ ಸರ್. ಹೌದು. ಒಂದೋ ಎರಡೋ ಆದ್ರೆ ಏನೋ ಒಂದು ಮಾಡ್ಬೋದು ಬಿಡಿ. ಅಷ್ಟೊಂದು ನಾಯಿಗಳು ಅಂತ ಬಂದ್ಬಿಟ್ರೆ ಮಿಡ್ ನೈಟ್ ಅಲ್ಲಿ ನಾವು 1 ಗಂಟೆ ನಡ್ಕೊಂಡ್ ಬರ್ತೀವಿ ಬೆಂಗಳೂರಲ್ಲಿ ಸರ್. ನಾವು ಬೈದಿಂದ ಬರ್ಬೇಕು ಸರ್ ಮಿಡ್ ನೈಟ್ ಅಲ್ಲಿ. ನಿಜ ನಿಜ ನಿಜ. ನಾವಿರೋ ಏರಿಯಾದಲ್ಲಿ ತುಂಬಾ ಮೈ ಮೇಲೆ ಬೀಳಕ್ ಬರುತ್ತೆ ಸರ್ ನಾಯಿಗಳು. ಇದನ್ನ ಹೆಚ್ಚಿನ ಕ್ರಮ ಕೈಗೊಳ್ಳಲೇಬೇಕು ಸರ್. ಇದು ಒಂದು ಪ್ರಾಬ್ಲಮ್ ಅಂತ ಗೌರ್ಮೆಂಟ್ ಅನ್ಕೋಬೇಕು ಸರ್. ಊಟ ಬಿರಿಯಾನಿ ಏನ್ ಹಾಕ್ತಾರೆ ಸರ್, ಅದ್ರ ಜೊತೆಗೇನೆ
ಅದಕ್ಕೆ ಇಂಜೆಕ್ಷನ್ ಕೊಡೋದಾಗ್ಲಿ, ಪ್ರತಿ ಹೆಚ್ಚಿದ್ರೆ ವಾರ್ಡಿನ ತಗೊಂಡೋಗಿ ಬಿಡೋದಾಗ್ಲಿ ಅದನ್ನ ಮಾಡ್ಲೇಬೇಕು ಸರ್. ಇದನ್ನ ಮನವಿ ಸರ್. ನೋಡೋಣ ಸರ್, ನೋಡೋಣ. ಥ್ಯಾಂಕ್ ಯು ಪ್ರತಾಪ್ ಅವರೇ ಇಷ್ಟೊತ್ತು ಮಾತನಾಡೋದಕ್ಕಾಗಿ. ಬಟ್ ಓವರಾಲ್ ಆಗಿ ತುಂಬ ಕರೆಗಳು ಬಂತು. ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಹಲವು ಜನ ಕರೆ ಮಾಡಿ ಈ ಬೀದಿ ನಾಯಿಗಳ ಉಪಟಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಂತಂದರೆ 2 ಆ್ಯಂಗಲ್ನಲ್ಲಿದೆ ನೋಡಿ. ಒಂದು ಪಾಪ ಮೂಕ ಪ್ರಾಣಿ ಶ್ವಾನ, ಅದು ಜನಸ್ನೇಹಿ ಪ್ರಾಣಿ. ಪಾಪ ಅವ್ರಿಗೆ ನಾವು ಊಟ ಹಾಕದೆ ಇನ್ಯಾರು ಹಾಕ್ತಾರೆ ಅನ್ನೋದು ಒಂದು. ಹೌದು, ನಿಜ. ಮೂಕ ಪ್ರಾಣಿ ಪಾಪ ಅವಕ್ಕೆ ಊಟ ಹಾಕದೆ ನಾವೇನು ಇದು ಮಾಡೋಕ್ಕಾಗತ್ತಾ? ಹಾಕಬೇಕು, ಅದು ಮಾನವನ ಕರ್ತವ್ಯ. ಹೌದು, ಬಟ್ ಅದು ಏಕ್ದಮ್ ಮಾನವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದೆಯಲ್ಲ, ಇದಕ್ಕೇನು? ಈಗ ನಮ್ಮ ಮನುಷ್ಯನಿಗೆ ನಮ್ಮ ಫ್ಯಾಮಿಲಿ ಮುಖ್ಯ, ನಮ್ಮ ಮಕ್ಕಳು ಮುಖ್ಯ ಅಲ್ವಾ? ಮಕ್ಕಳ ಮೇಲೆ ಆ ಶ್ವಾನ ಅಟ್ಯಾಕ್ ಮಾಡಿಬಿಟ್ರೆ ಆಮೇಲೆ ನಾಳೆ ದಿನ 2 ಆ್ಯಂಗಲ್ನಲ್ಲಿ ಚರ್ಚೆ ಆಗ್ತಾ ಇದೆ. 2 ಆ್ಯಂಗಲ್ನಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ. ಆದರೆ ಇದಕ್ಕೆ ಏನಾದರೂ ಒಂದು ಕ್ರಮ ಆಗಬೇಕು. ಹಂಗನ್ಬಿಟ್ಟು ಹಿಂಸೆ ಕೊಡಿ ಅಂತಲ್ಲ ಪಾಪ ಪ್ರಾಣಿಗಳಿಗೆ, ಅದಕ್ಕೇನಾದರೂ ಒಂದು ಕ್ರಮ ಮಾಡಿ. ಈಗ ಯಾರೋ ಒಬ್ರು ಕಾಲರ್ ಹೇಳಿದ್ರಲ್ಲ, ಗೋಶಾಲೆ ಮಾಡ್ದಂಗೆ ಒಂದು ಶ್ವಾನ ಶಾಲೆ ಮಾಡಿ ಅಥವಾ ಅದಕ್ಕೊಂದು ಕ್ಯಾಂಪ್ ಮಾಡಿ ಅಂತ. ಹಿಂಗೆ ಯಾವುದೋ ಒಂದು ಕ್ರಮ ತಗೊಳ್ಳಿ. ಅಟ್ಲೀಸ್ಟ್ ಶ್ವಾನದಿಂದ ಮನುಷ್ಯರಿಗೆ ತೊಂದರೆ ಆಗದ ರೀತಿಯಾಗಿ ನೋಡ್ಕೊಳ್ಳಿ. ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ಹಲವು ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು, ಸರ್ಕಾರ ಮುಂದೆ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ.